ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ, ಖೀರು ಪೂರಿ. ಇವತ್ತು ಹೊಸ ವರ್ಷ ಅಂಥೇಳಿ ಇದು ನೋಡಿ, ಸ್ವಲ್ಪ ವೈಟ್ ರವೆ, ಇದು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ, ಬಾಂಬೆ ರವೆ ಅಂತೀವಿ ನೋಡಿ, ಅದು ತೊಗೊಂಡಿದ್ದೀನಿ. ಸ್ವಲ್ಪ ಗರಿಗರಿಯಾಗಿ ಬರಲಿ ಪೂರಿ ಅಂಥೇಳಿ ಪೂರಿ ಮಾಡೋಕ್ಕೆ ತೊಗೊಂಡಿರೋದು. ಇದನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಪೂರಿ ಮಾಡೋದಕ್ಕೆ ಅಂತ ಇವಾಗ ಇಲ್ಲಿ ಕಡಾಯಿ ಎಣ್ಣೆ ಕಾಯಿಸ್ತಾ ಇದ್ದೀನಿ. ನಾನು ಹಿಟ್ಟು ಕಲಸೋದಕ್ಕೆ ಮುಂಚೆ ಸ್ವಲ್ಪ ಕಾಯಿಸೋಕೆ ಸಣ್ಣದಾಗಿ ಉರಿಲಿಟ್ಟು ಕಾಯಿಸೋಕೆ ಹಚ್ಚಿಬಿಟ್ರೆ ಈಸಿ ಆಗುತ್ತೆ ಮಾಡೋಕ್ಕೆ. ನೋಡಿ, ಎಷ್ಟು ಪೂರಿ ಮಾಡ್ತಿದ್ದೀರ ನೀವು ಅಷ್ಟು ಎಣ್ಣೆ ನೋಡ್ಕೊಂಡು ತೊಗೊಳ್ಳಿ. ಜಾಸ್ತಿ ಮಾಡ್ತಾಯಿದ್ದರೆ ಜಾಸ್ತಿ ಎಣ್ಣೆ ತೊಗೊಳ್ಳಿ, ಕಡಿಮೆ ತೊಗೊಂಡ್ರೆ ಸಾಕಾಗಲ್ಲ. ನಾನು ಒಂದು ಇಬ್ಬರಿಗೆ ಹಾಕುವಷ್ಟು ಮಾಡ್ತಾಯಿದ್ದೀನಿ. ನಾನು ಎಣ್ಣೆ ಕಡಿಮೆ ಹಾಕೋತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ಪೂನ್ ಹಾಕೋತೀನಿ ನಾನು, ಅಷ್ಟು ಸರಿ ಹೋಗುತ್ತೆ. ಒಂದು ಚಿಟಿಕೆನೇ ಉಪ್ಪು ಉದುರಿಸ್ಕೊಳ್ಳೋಣ ಅದರಲ್ಲಿ, ಯಾಕಂದರೆ ಸ್ವಲ್ಪ ಎಣ್ಣೆ ಅದು ಜಾಸ್ತಿ ಸುಡಲ್ಲ ಅಂಥೇಳಿ ಏನೋ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಹೇಳೋರು ಕೇಳಿ ನಾನು ಅದನ್ನೇ ಮಾಡ್ತಾಯಿರ್ತೀನಿ. ಚಿಟಿಕೆ ನೋಡಿ, ಇದು ಗೋಧಿ ಹಿಟ್ಟು, ಇದು ಫಾರ್ಚೂನ್ ಹಿಟ್ಟಿದು. ನಾನು ಯಾವಾಗ ಆಶೀರ್ವಾದದಲ್ಲಿ ಈಗ ಅದು ಚೆನ್ನಾಗಿ ಅನಿಸಿದೆ ನನಗೆ. ಫಾರ್ಚೂನು ಬೇಕಿದ್ರೆ ನೀವು ಕೂಡ ತರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ತರಿಸಿರೋದು ಚೆನ್ನಾಗಿ ಅನಿಸ್ತು, ಅದಕ್ಕೆ ಮತ್ತೆ ತರಿಸಿದ್ದೀನಿ. ಈಗ ನೋಡಿ, ಒಂದು ಇದರಲ್ಲೇ ಫುಲ್ ಬೌಲ್ ಹಾಕ್ಕೊಂಡ್ರೆ ಒಂದು ಬೌಲ್ ಹಾಕ್ಕೋತೀನಿ, ಇಲ್ಲಾಂದರೆ ಸ್ವಲ್ಪ ಒಂದು ಅರ್ಧ 2 ಬೌಲ್ ಹಾಕ್ಕೊಂಡಿದ್ದೀನಿ ನಾನು. ಜಾಸ್ತಿ ಪೂರಿ ಮಾಡ್ತಾಯಿದ್ದೆ, ರವೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಏನು ಅದಕ್ಕೇನು ಅಳತೆ ತೊಗೋಬೇಕು ಹಾಗೆ ಹೀಗೆ ಅಂತ ಏನೂ ಇಲ್ಲ. ಬೇಕಿದ್ರೆ ಎಣ್ಣೆ ಸ್ವಲ್ಪ ಕಾದ ಎಣ್ಣೆ ಹಾಕ್ಕೋಬೋದು, ಏನು ಬೇಕಿಲ್ಲ. ಹಾಗೆ ಉಬ್ಬುತ್ತೆ ಪೂರಿ, ಅದೇನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಮಾಡಿದ್ರೆ ಉಬ್ಬುತ್ತೆ. ಏನು ಎಣ್ಣೆ ಹಾಕ್ಕೊಳ್ಳೋದು ಅದೇನು ಬೇಕಾಗಿಲ್ಲ ನನ್ನ ಪ್ರಕಾರ. ಬೇಕಿದ್ರೆ ಎಣ್ಣೆ ಸ್ವಲ್ಪ ಕಾದಿರೋ ಎಣ್ಣೆ ಒಂದು ಸ್ಪೂನ್ ಹಾಕ್ಕೋಬೋದು. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡ್ಬೇಕು. ತುಂಬ ಗಟ್ಟಿ ಇದ್ದಷ್ಟು ಪೂರಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ಸ್ವಲ್ಪ ರವೆ ಎಲ್ಲ ಹಾಕಿದ್ದೀನಲ್ವ, ನೆನೀಲಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ತುಂಬ ನೋಡಿ, ಸ್ವಲ್ಪ ಚಪಾತಿ ಹಚ್ಚೋಕ್ಕೆ ಅಂತ ಎಣ್ಣೆ ಇರುತ್ತಲ್ಲ, ಅದನ್ನು ತೊಗೊಂಡು, ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ತೊಗೊಂಡು ಹಚ್ಕೊಳ್ಳಿ. ನಾನು ಚಪಾತಿ ಹಚ್ಚೋ ಗಿಂಡಿನಲ್ಲಿತ್ತು, ಅದನ್ನೇ ತೊಗೊಂಡಿದ್ದೀನಿ. ಈ ಥರ ಎಣ್ಣೆ ಹಚ್ಚಿ ಸ್ವಲ್ಪ ಈ ಥರ ಇದು ಮಾಡ್ಕೊಳ್ಳಿ. ಅದನ್ನ ಈ ಥರ ಉಳ್ಳಾಡಿಸ್ಬಿಟ್ಟು, ಹಿಟ್ಟೆಲ್ಲ ಹಿಂಗೆ ಉಳ್ಳಾಡಿಸಿ ಸಾಫ್ಟ್ ಬರುತ್ತೆ ಮತ್ತೆ ಇಲ್ಲ. ಇವಾಗ ಇದನ್ನು ಒಂದೊಂದೇ ಉಳ್ಳಿ ತೊಗೊಂಡ್ಬಿಟ್ಟು ಈ ಥರ ಮಾಡ್ಕೊಂಡು ನೋಡಿ, ನೆಂದಿರೋ ಹಿಟ್ಟು ಆಲ್ರೆಡಿ ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡಿಕೊಂಡು ಪೂರಿನ ಲಟ್ಸೋಣ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ ಕೆಳಗಡೆ. ಲಟ್ಸೋಣ. ನೀವು ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಲಟ್ಸ್ಕೋಬೋದು. ಇವಾಗ ಇದನ್ನು ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಲ್ಲ, ಇಲ್ಲಿ ಸಣ್ಣ ಉರಿ ಇಟ್ಟಿದ್ದೆ, ಇವಾಗ ಮೀಡಿಯಮ್ ಉರಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಎಣ್ಣೆ ಕಾದಿದೆ, ಇದು ತಾನೇ ಹೇಗೆ ಉಬ್ಕೋತು ಪೂರಿ ಅಂತ. ಇವಾಗ ಇದನ್ನು ತಿರುಗಿಸಿ ಹಾಕೋಣ. ಈ ಕಡೆ ನೆಕ್ಸ್ಟ್ ಇನ್ನೊಂದು ಮಾಡ್ಕೊತಾ ಇರ್ತೀನಿ ನಾನು. ಅದು ಸ್ವಲ್ಪ ಕೆಂಪಗಾಗೋದು ಕರ್ಕೊಂಡ್ಬಿಡಿ ಎಣ್ಣೆನಲ್ಲಿ ಅಷ್ಟೇ. ಇದು ಕರಿತಾ ಇರಲಿ. ನೆಕ್ಸ್ಟ್ ಆಗಿದೆಯಲ್ಲ, ಇದನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಸೈಡಲ್ಲಿ. ಒಟ್ಟಿಗೆ 2-3 ಮಾಡಿಟ್ಕೊಂಡು ಹಾಕ್ಬೋದು. ಇದು ಆಗಿದೆ. ಇದು ಕೆಂಪಾಗೆ ಬೇಯಿಸಿ ಇದು ಮಾಡಬೇಕು, ಫ್ರೈ ಮಾಡಬೇಕಂದ್ರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಚೆನ್ನಾಗಿ ಉಬ್ಬು ಬರುತ್ತೆ ಪೂರಿ, ಇಲ್ಲಾಂದರೆ ಉಬ್ಬಲ್ಲ. ಕಡಿಮೆ ಕಾಯಿತ್ತು ಅಂದರೆ ಚೆನ್ನಾಗಿ ಕಾಲ ಹಾಕ್ಕೊಳ್ಳಿ, ಚೆಂದ ಉಬ್ಬು ಬಂದುಬಿಡುತ್ತೆ. ನೀವೇನಾದ್ರು ಟಚ್ಚೆ ಮಾಡೋದು ಬೇಕಾಗಿಲ್ಲ. ಆ ಥರ ಇದ್ದೇಗೆ ಅಂತ ಮಾಡಿರೋದು ನಾನು ಇವತ್ತು ಹೊಸ ವರ್ಷ ಅಂತ. ನೀವು ಕೂಡ ಮಾಡಿ ನೋಡಿ, ಎಷ್ಟು ಮಸ್ತಾಗಿದೆ ಪೂರಿ. ನೋಡಿ, ಕರಿಯಾಗಿದೆ, ಎಣ್ಣೆ ಕೂಡ ಹಿಡ್ದಿಲ್ಲ ಜಾಸ್ತಿ. ನೋಡಿ, ಈ ಥರ ಬರ್ತಾಯಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.